ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಗೈಸ್, ನಾನಿವತ್ತು ಈ ಆರೋಗ್ಯ ಹಾಲನ್ನ ಇಟ್ಕೊಂಡು ರಸಮಲೈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ. ಈಗ ನಾನು 1 ಲೀಟ್ರ್ ಆರೋಗ್ಯ ಹಾಲನ್ನ ತಗೊಂಡಿದ್ದೀನಿ. ಅದರಲ್ಲಿ ನಾನು 1/2 ಲೀಟ್ರನ್ನ ಪನ್ನೀರ್ ಮಾಡೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನು 1/2 ಲೀಟ್ರನ್ನ ಹಾಲನ್ನ ಲಿಕ್ವಿಡ್ ಆಗಿ ಡಿಪ್ ಮಾಡೋಕ್ಕೆ ತೊಗೊತಾ ಇರೋದು. ಇಷ್ಟು ಹಾಲನ್ನ ಉಳಿಸ್ಕೊತಾ ಇದ್ದೀನಿ. ಈಗ ಅದನ್ನು ಕಾಸ್ಕೊಂಡು ಇಟ್ಕೊಬಿಡಿ. ಗೈಸ್, ನಾವು ಇವಾಗ ಆವಾಗಲೇ ತೆಗೆದಿಟ್ಟಿದ್ದ ಹಾಲಿಗೆ ಲೆಮನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಹೊಡಿಬೇಕು ಅಂತ ಲೆಮನ್ ಹಾಕ್ಕೊಳ್ಳಿ. ಈಗ ಚಿಟಿಕೆ ಉಪ್ಪನ್ನ ಹಾಕ್ಕೊಳ್ಳಿ. ಈಗ ನೋಡಿ, 1/2 ಅವರ್ ಬಿಟ್ಟಾದ್ಮೇಲೆ ಎಷ್ಟು ಚೆನ್ನಾಗಿ ಪನ್ನೀರು ಬಂದಿದೆ. ಇದನ್ನ ಸ್ಟೇನ್ ಮಾಡ್ಕೊಳ್ಳಿ. ಈಗ ಒಂದು ಬಿಳಿ ಬಟ್ಟೆಗೆ ನಾವು ಇದನ್ನೆಲ್ಲ ಬಗ್ಗಿಸ್ಕೊಂಡು ಸ್ಟೇನ್ ಮಾಡ್ಕೊತಾ ಇದ್ದೀವಿ. ಗೈಸ್, ಈಗ ನೋಡಿ, ಬನ್ನಿ ಈಗ ಸ್ಟೇನ್ ಮಾಡೋಣ. ಈ ಥರ ಅದನ್ನು ಉಂಡೆ ಥರ ಕಟ್ಬಿಟ್ಟು ಈಗ ಬಟ್ಟೆಯಲ್ಲಿ ಇಂಟ್ಕೊತಾ ಇದ್ದೀವಿ. ಗೈಸ್, ಈಗ ನಾವು ಈ ಕಡೆ ಬಂದುಬಿಟ್ಟು 1 ಗ್ಲಾಸ್ ಬೌಲ್ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಅಷ್ಟೇ ಕನ್ಸಿಸ್ಟೆನ್ಸಿಯಾಗಿ ನೀರನ್ನ ಹಾಕ್ಕೊಳ್ಳಿ. ಗೈಸ್, ಈಗ ಫೈನಲ್ ರೆಡಿ ಆಗಿದೆ ನೋಡಿ. ಈ ಥರ ಸಕ್ಕರೆ ಪಾಕ ನಮಗೆ ಬೇಕು. ಗೈಸ್, ಈಗ ಮೇನ್ ಪಾರ್ಟ್, ಇದನ್ನ ಚೆನ್ನಾಗಿ ಮಿದಿಬೇಕು. ನೀವು ಸ್ವಲ್ಪ ಲೈಟಾಗಿ ಇದನ್ನ ಮಿದ್ಕೊಂಡು ಬಂದರೆ ನಿಮ್ಮ ಪಾಮಿಂದ ಮಿದಿರಿ. ಗೈಸ್, ಈಗ ನೋಡಿ, ಫೈನಲ್ ಆಗಿ ಈ ಥರ ಬಾಲ್ ಥರ ರೆಡಿಯಾಗಿದೆ. ಗೈಸ್, ಈಗ ನಾನು ಸ್ವಲ್ಪದಾಗಿ ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ಈ ಥರ ಫಸ್ಟ್ ಉಂಡೆನ ಮಾಡಿಕೊಂಡು ನಾವು ಇಷ್ಟು ಉಂಡೆನ ತೊಗೊಂಡು ನಿಮ್ಮ ಪಾಮಿಂದ 2 ಸೈಡ್ ಪಾಮಿಂದ ಈ ಥರ ಪ್ರೆಸ್ ಮಾಡಿ. ಸೊ ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಕರೆಕ್ಟಾದ ಶೇಪ್ ಬರುತ್ತೆ ನೋಡಿ. ನಾವು ಈ ಥರ ಪ್ರೆಸ್ ಮಾಡಿ ಶೇಪ್ ಈ ಥರ ಬಂದಿದೆ. ಗೈಸ್, ಇಷ್ಟೊಂದು ರಸಮಲೈನ ಮಾಡಿಟ್ಕೊಂಡಿದ್ದೀವಿ. ಗೈಸ್, ಈಗ ಬಬಲ್ಸ್ ಬರುತ್ತಲ್ಲ, ಸೊ ಇವಾಗ ಹಾಕ್ಕೊಳ್ಳಿ ನೀವು ಒಂದೊಂದೇ ನೋಡಿ. ಎಲ್ಲನೂ ಹಾಕ್ಕೊತಾ ಇದ್ದೀವಿ. 15 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ನೋಡಿ, ಈಗ ಹಾಲು ಕಾಯಕ್ಕೆ ಇಟ್ಕೊಂಡು 1 ಬೌಲ್ಗೆ ಶುಗರ್ನ ಹಾಕ್ಕೊಂಡು ಹಾಗೆಯೇ ಅದಕ್ಕೆ ಬಾದಾಮಿ ಪೌಡ್ರನ್ನ ಹಾಕ್ಕೊಳ್ಳಿ. ಇದು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಸಖತ್ತಾಗಿ ಫ್ಲೇವರ್ ಬರುತ್ತೆ. ಮನೆ ಹಾಲಿಗೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಟೆಕ್ಸ್ಚರ್ ಬರುತ್ತೆ. ಈಗ ಬಾದಾಮಿನ ಹಾಕ್ಕೊಳ್ಳಿ. ಈಗ 1 ಬೌಲ್ ಗೋಡಂಬಿನ ಹಾಕ್ಕೊತಾ ಇದ್ದೀವಿ ನೋಡಿ. ಗೈಸ್, ಈ ಥರ ಟೆಕ್ಸ್ಚರ್ ಬರುತ್ತೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆಯಲ್ಲ. ಇದು ರಸಮಲಾಗಿ ಡಿಪ್ ಮಾಡ್ಕೊತೀವಲ್ಲ, ಅದು ಲಿಕ್ವಿಡ್ ನೋಡಿ. ಗೈಸ್, ಈ ಥರ ಒಂದು ಬೌಲ್ನ ಇಟ್ಕೊಂಡು ಇದಕ್ಕೆ ಒಂದೊಂದಾಗಿ ರಸಮಲೈನ ಹಾಕ್ಕೊಳ್ಳಿ ನೋಡಿ. ಗೈಸ್, ಈ ಥರ ಎಲ್ಲನೂ ಹಾಕ್ಕೊಂಡು ನೋಡಿ, ಈ ಥರ ಲೇಯರ್ ಬರುತ್ತೆ. ಸೊ ಇದಕ್ಕೆ ಈಗ ನಾವು ಅದೇನು ಲಿಕ್ವಿಡ್ ಮಾಡಿಟ್ಟಿದ್ದೀವಲ್ಲ, ಮಿಲ್ಕ್ ಲಿಕ್ವಿಡ್, ಸೊ ಅದನ್ನ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಗೈಸ್, ಈ ಥರ ಲೇಯರ್ ಮೇಲೆ ಅಂದರೆ ಆ ಮಲಾಯ್ ಮೇಲೆ ಹಾಕ್ಕೊತಾ ಇದ್ದೀವಿ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಇದು ಫೈನಲ್ ಲುಕ್ ಆಗಿರುತ್ತೆ. ಈಗ ಬನ್ನಿ ರಿವ್ಯೂ ಕೇಳೋಣ. ರಸಮಲೈ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ.